ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಕಲಿಕಾ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ಲರ್ನಿಂಗ್ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚನ್ನು ಪರಿಚಯ ಮಾಡಿಸ್ತೇನೆ. ಕಳೆದ ಒಂದು ತಿಂಗಳಿಂದ ಆ, ವಿದ್ಯಾರ್ಥಿಗಳಿಂದ ನಿಮ್ಮಿಂದ ಒಂದು ಬೇಡಿಕೆ ಇತ್ತು, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಒಂದು ಕ್ಲಾಸನ್ನು ಕೊಡಿ ಅಂತ ಹೇಳಿ. ಈ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡಿದಾಗ. ಯಾಕಂದರೆ 5 ಮಾರ್ಕ್ಸಿಗೆ ಇರುತ್ತೆ, ಟೋಟಲಿ 5 ಮಾರ್ಕ್ಸಿಗೆ ಈ ಕ್ವಶನ್ ಬರುತ್ತೆ. 10th ಸ್ಟ್ಯಾಂಡರ್ಡ್ನಲ್ಲಿ 1 ಅಥವಾ 2 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟೂಲ್ ಇನ್ ಇಂಗ್ಲಿಷ್ ಕಮ್ಯುನಿಕೇಷನ್. ಇಂಗ್ಲಿಷ್ನಲ್ಲಿ ನಾವೇನು ಮಾತುಕತೆಯನ್ನು ಮಾಡ್ತೇವೆ, ದಿನನಿತ್ಯ ನಾವು ಇಂಗ್ಲಿಷನ್ನು ಬಳಸ್ತೇವೆ, ಅದರಲ್ಲಿ ಈ ರಿಪೋರ್ಟೆಡ್ ಸ್ಪೀಚ್ ಅನ್ನುವಂತಹ ಒಂದು ಸಾಧನ ಏನಿದೆ, ಒಂದು ಭಾಷೆಯ ಬಳಕೆಯ ಒಂದು ರೀತಿ ಏನಿದೆ, ಅದು ಬಹಳ ಮುಖ್ಯವಾಗಿ ಕೆಲಸಕ್ಕೆ ಬರುತ್ತೆ ಅಥವಾ ಹೆಚ್ಚು ಕೆಲಸಕ್ಕೆ ಬರುತ್ತೆ. ದಿನನಿತ್ಯ ಇದರ ಅವಶ್ಯಕತೆ ಇದೆ ನೀವು ಇಂಗ್ಲಿಷ್ನಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೊರಟಾಗ. ಬರೀ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದನ್ನ ಕಲಿಯೋದಕ್ಕಿಂತ ನಮ್ಮ ಇಂಗ್ಲಿಷ್ ಬಳಕೆಯ ಭಾಗವಾಗಿ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಈ ರಿಪೋರ್ಟೆಡ್ ಸ್ಪೀಚನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ, ಪರ್ಟಿಕ್ಯುಲರ್ಲಿ 10th ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳು ಏನಿದ್ದೀರಿ, ನಿಮಗೆ ಒಂದು ಅರ್ಥ ಆಗಲಿಕ್ಕೆ ಶುರುವಾಗತ್ತೆ. ಇಂಗ್ಲಿಷ್ನಲ್ಲಿ ಗ್ರಾಮರ್ನ ಭಾಗವಾಗಿ ನೀವೇನೆಲ್ಲ ಕಲ್ತಿರ್ತೀರಿ ಅದೆಲ್ಲವೂ ಈ ರಿಪೋರ್ಟೆಡ್ ಸ್ಪೀಚನ್ನು ಉತ್ತರಿಸೋದಕ್ಕೆ, ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಆ ನಾಲೆಡ್ಜ್ ಎಲ್ಲ ಬೇಕಾಗತ್ತೆ ಅನ್ನುವಂಥ ಒಂದು ಐಡಿಯಾ ನಿಮಗೆ ಬರುತ್ತೆ. ಈ ರಿಪೋರ್ಟೆಡ್ ಸ್ಪೀಚಿನ ಈ ಕ್ಲಾಸನ್ನು ನಾನು 2 ತರಗತಿಗಳಾಗಿ ಪ್ಲಾನ್ ಮಾಡಿದ್ದೇನೆ. ನಿಮ್ಮಿಂದ ಇನ್ನೇನಾದರೂ ಹೆಚ್ಚುವರಿ ಮಾಹಿತಿ ಬೇಕು ಅಥವಾ ಬೇರೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ನೀವು ಹೇಳಿದ್ರೆ ಇನ್ನೊಂದು ವಿಡಿಯೋನು ಕೂಡ ಮಾಡಲಿಕ್ಕೆ ನನಗೇನು ಸಮಸ್ಯೆ ಆಗೋದಿಲ್ಲ. ಸೊ ಈಗ ಈ ವಿಡಿಯೋದಲ್ಲಿ ರಿಪೋರ್ಟೆಡ್ ಸ್ಪೀಚ್ನ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತೇನೆ. ಈ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬರು ಹೇಳಿದ್ದನ್ನ ಇನ್ನೊಬ್ಬರಿಗೆ ಅವರ ಅನುಪಸ್ಥಿತಿಯಲ್ಲಿ, ಕೆಲವು ಸರಿ ಅವರ ಉಪಸ್ಥಿತಿಯು ಕೂಡ ಆಗ್ಬೋದು, ಅವರಿಗೆ ಇನ್ನೊಬ್ಬರಿಗೆ ತಲುಪಿಸುವಂಥದ್ದು. ಈಗ ಎ ಮತ್ತೆ ಬಿ ಮಾತಾಡಿರ್ತಾರೆ, ಅದನ್ನ ಸಿ ನಾನು ಕೇಳಿರ್ತೀನಿ ಅಥವಾ ನೋಡಿರ್ತೀನಿ. ಎ ಮತ್ತೆ ಬಿ ಹೀಗೆ ಮಾತಾಡಿದ್ರು ಅಂತ ಹೇಳಿ ಸಿ ಆದ ನಾನು ಡಿಗೆ ಹೇಳುವಂಥದ್ದು. ಉದಾಹರಣೆಗೆ ರಾಜು ಮತ್ತೆ ರಘು ಇಬ್ರು ಮಾತಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ಆಗ ರಾಜು ಹೇಳಿದ್ರು, ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್, ನನಗೆ ಸಂಗೀತ ಇಷ್ಟ ಆಗತ್ತೆ ಅಂತ. ನಾನು ಇದನ್ನ ರಾಣಿ ಜೊತೆ ಮಾತಾಡಬೇಕಾದ್ರೆ ನಾನು ಹೇಳ್ತೇನೆ, ರಾಜು ಹೇಳ್ದ ನನಗೆ ಸಂಗೀತ ಇಷ್ಟ ಅಂತ ಹೇಳಿ. ರಾಜು ಹೇಳ್ತಾ ಇದ್ದ ಅವನಿಗೆ ಸಂಗೀತ ಇಷ್ಟ ಅಂತ. ಸೊ ಇಲ್ಲಿ ಎರಡೂ ಕಡೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ರಾಜು ಹೇಳಿದ್ದನ್ನ ರಾಣಿಗೆ ನಾನು ಹೇಳ್ತಾ ಇದ್ದೀನಿ. ಈ ಹೇಳಬೇಕಾದಾಗ ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್, ನನಗೆ ಮ್ಯೂಸಿಕ್ ಇಷ್ಟ ಅಂತ ಹೇಳಿ ರಾಜು ಹೇಳ್ದ. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ಸೊ ಈ ರೀತಿ ನೀವು ರಿಪೋರ್ಟ್ ಮಾಡೋದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀರಿ. ಈ ರಿಪೋರ್ಟ್ ಮಾಡೋದಿದೆಯಲ್ಲ, ವರದಿ ಮಾಡೋದಿದೆಯಲ್ಲ, ಈ ವರದಿ ಮಾಡೋದಕ್ಕೆ 2 ದಾರಿಯನ್ನ ಬಳಸ್ಕೊಳ್ತೇವೆ. ಒಂದನ್ನ ಡೈರೆಕ್ಟ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಇಂಡೈರೆಕ್ಟ್ ಅಂತ ಹೇಳ್ತೇವೆ. ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರಶ್ನೆ ಪತ್ರಿಕೆನಲ್ಲಿ ಕ್ವಶನ್ ಪೇಪರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುವಂತ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ, ಒಂದು ಕಾನ್ವರ್ಸೇಷನ್ ಅನ್ನ ಕೊಡ್ತಾರೆ. ಆ ಕಾನ್ವರ್ಸೇಷನ್ ಅನ್ನ ನೀವೇನ್ ಮಾಡ್ತೀರಿ, ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡ್ತೀರಿ. ಸೊ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್. 10th ಸ್ಟ್ಯಾಂಡರ್ಡ್ ನಲ್ಲೂ ಸಹ ಡೈರೆಕ್ಟ್ ನಲ್ಲಿ ಒಂದು
ಸೆಂಟೆನ್ಸ್ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಂಡೈರೆಕ್ಟ್‌ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಈ ಡೈರೆಕ್ಟ್ ಅಂದ್ರೇನು, ಇಂಡೈರೆಕ್ಟ್ ಅಂದ್ರೇನು ಅಂತ ನೀವು ಯೋಚನೆ ಮಾಡ್ಬೇಕಾದ್ರೆ, ನಿಮಗೆ ಈ ರಿಪೋರ್ಟೆಡ್ ಸ್ಪೀಚಿನ ಒಂದು ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗ್ಬೇಕು. ಗ್ರಾಮರ್‌ನಲ್ಲಿ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಒಂದು ತಪ್ಪೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಕೂಡ ಇಂಗ್ಲಿಷ್ ಮೇಷ್ಟ್ರು ಇಂಗ್ಲಿಷನ್ನ ಕಲಿಸ್ಬೇಕಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಶುರು ಮಾಡ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು? ಇಲ್ಲಿ ಸ್ಪೀಚ್ ಅಂದ್ರೆ ಭಾಷಣ ಅಂತ ಅರ್ಥ ಅಲ್ಲ. ಸ್ಪೀಚ್ ಅಂತ ಹೇಳಿದ್ರೆ ಭಾಷೆ. ಈ ಭಾಷೆನಲ್ಲಿರುವಂತಹ ಎಲ್ಲ ಪದಗಳನ್ನ ನಮ್ಮ ಅನುಕೂಲಕ್ಕೆ ವಿಂಗಡಣೆ ಮಾಡ್ಕೊಳ್ತೀವಿ. ಅದನ್ನ ಪಾರ್ಟ್ಸ್, ಭಾಗಗಳು ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಿದ್ರೆ ನೌನ್ ಅಂದ್ರೇನು? ನೌನ್ ಅಂದ್ರೆ ಇಂಗ್ಲಿಷ್ನಲ್ಲಿರುವಂತಹ ಪದಗಳೇನಿದೆಯಲ್ಲ, ಆ ಪದಗಳಲ್ಲಿ ಯಾವ ಪದ ಹೆಸರಿಸುವ ಕೆಲಸವನ್ನ, ನೇಮಿಂಗ್ ಜಾಬ್ ಅನ್ನ ಮಾಡುತ್ತೋ ಅಂಥದ್ದನ್ನ ನಾವೇನಂತ ಹೇಳ್ತೀವಿ? ನೌನ್ ಅಂತ ಹೇಳ್ತೀವಿ. ಅದೇ ವರ್ಬ್ ಅಂತ ಹೇಳಿದ್ರೆ ಯಾವ ಪದ ಕ್ರಿಯೆಯನ್ನ ಸೂಚಿಸುತ್ತೋ, ಸ್ಥಿತಿಯನ್ನ ಸೂಚಿಸುತ್ತೋ, ಆದ್ರೆ ಈ ಎರಡು ಕ್ರಿಯೆ, ಆಕ್ಷನ್ ಮತ್ತೆ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ. ಈ ಎರಡನ್ನೂ ಹೇಳಬೇಕಾದ್ರೆ ಕ್ರಿಯಾಪದ ಏನ್ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ ಟೈಮ್ ರೆಫರೆನ್ಸ್ ಅನ್ನ ಕೊಡುತ್ತೆ, ಕಾಲದ ಸೂಚನೆಯನ್ನ ಕೊಡುತ್ತೆ. ಕಾಲ ಅಂತ ಹೇಳಿದಾಗ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಟೆನ್ಸ್ ಅಂತ ನೀವು ಹೇಳ್ತೀವಲ್ಲ, ಅದು ಕಾಲದ ಸೂಚನೆಯನ್ನ ಅದು ಕೊಡುತ್ತೆ. ಸೊ ಹಾಗಾಗಿ ವರ್ಬ್ ಅನ್ನುವಂತಹದ್ದು ಕ್ರಿಯೆಯನ್ನ ಅಥವಾ ಸ್ಥಿತಿಯನ್ನ ಕಾಲದ ಸೂಚನೆಯೊಂದಿಗೆ, ಟೈಮ್ ರೆಫರೆನ್ಸ್ ಒಂದಿಗೆ ಕೊಡುವಂತಹ ಪದ ಆಗಿರುತ್ತೆ. ಈಗ ಉದಾಹರಣೆಗೆ ನೇಮ್ ಅನ್ನೋ ಪದ ಇದೆ. ನೇಮ್ ಅನ್ನೋದು ಹೆಸರು, ನೌನ್ ಆಗತ್ತೆ. ಆದ್ರೆ ಇದೇ ನೇಮ್ ಅನ್ನೋದು ಕ್ರಿಯಾಪದನೂ ಆಗತ್ತೆ. ಈ ನೇಮಿಂಗ್ ಸೆರೆಮನಿ, ನಾಮಕರಣ, ಮಗುಗೆ ಒಂದು ಹೆಸರಿಡುತ್ತೇವೆ, ನಾಮಕರಣ ಇದೆ, ನಾಮಕರಣ ಏನೊಂದು ಸೆರೆಮನಿ, ಶಾಸ್ತ್ರ ಅಂತ ಹೇಳ್ತೀವಲ್ಲ, ಅದು. ಸೊ ಇಲ್ಲಿ ನಾಮಕರಣ ಮಾಡೋದು ಅಂದ್ರೆ ಏನು? ಹೆಸರಿಗೆ, ಆ ಮಗುವಿಗೆ ಒಂದು ನಾಮವನ್ನ, ಹೆಸರನ್ನ ಕೊಡುವಂಥದ್ದು. ಅದನ್ನ ಇಂಗ್ಲಿಷ್ನಲ್ಲಿ ನಾವೇನ್ ಹೇಳ್ತೇವೆ? ನೇಮಿಂಗ್ ಸೆರೆಮನಿ ಅಂತ ಹೇಳ್ತೇವೆ. ಅಲ್ಲಿ ಏನ್ ಮಾಡ್ತೇವೆ? ವಿ ನೇಮ್ ಅ ಚೈಲ್ಡ್. ಮಗುವಿಗೆ ಒಂದು ನೇಮ್ ಅನ್ನ ನೀಡ್ತೇವೆ, ಹೆಸರಿಸುತ್ತೇವೆ, ನೇಮ್ ಮಾಡ್ತೇವೆ. ಸೊ ಇಲ್ಲಿ ಮೈ ನೇಮ್ ಈಸ್ ಸದಾನಂದ ಅಂತ ಹೇಳಿದ್ರೆ ನೇಮ್ ಅನ್ನೋದು, ಮೈ ನೇಮ್ ಅನ್ನೋದು ನೌನ್ ಆಗತ್ತೆ. ಮೈ ಪೇರೆಂಟ್ಸ್ ನೇಮ್ಡ್ ಮೀ ಸದಾನಂದ. ನನ್ನ ಪೋಷಕರು, ನನ್ನ ತಂದೆ ತಾಯಿ ನನಗೆ ಸದಾನಂದ ಅನ್ನೋ ಹೆಸರಿಟ್ಟರು. ಮೈ ಪೇರೆಂಟ್ಸ್ ನೇಮ್ಡ್ ಮೀ ಸದಾನಂದ. ಇಲ್ಲಿ ನೇಮ್ಡ್ ಅಂತ ಹೇಳಿದಾಗ ಅದೊಂದು ವರ್ಬ್ ಆಗತ್ತೆ. ಹಾಗಾಗಿ ತುಂಬಾ ಸರಿ ನೀವೇನ್ ಅನ್ಕೊಳ್ತೀರಿ, ಏನಿದು ನೌನು ವರ್ಬ್ ಅಂತ ಭಾರಿ ಹೇಳ್ತಿರ್ತಾರಪ್ಪ ಯಾವಾಗ್ಲೂ, 5ನೇ ಕ್ಲಾಸಿಂದ ಕೇಳ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಿ. ಆದ್ರೆ ಎಲ್ಲಿವರೆಗೆ ಮೈ ನೇಮ್ ಅನ್ನೋದು ಅಲ್ಲಿ ನೌನ್ ಆಗತ್ತೆ, ಮೈ ಪೇರೆಂಟ್ಸ್ ನೇಮ್ಡ್ ಮೀ ಅಂತ ಹೇಳಿದಾಗ ಅಲ್ಲಿ ವರ್ಬ್ ಆಗತ್ತೆ ಅನ್ನೋದು ನಿಮಗೆ ಅರ್ಥ ಆಗಿಲ್ವೋ, ಅಲ್ಲಿ ತನಕ ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ. ತುಂಬಾ ಸರಿ ಇಂಗ್ಲಿಷ್ ನಾವು ಯಾಕೆ ಆ, ಮಾತಾಡೋದಕ್ಕಾಗೋದಿಲ್ಲ ಅಥವಾ ಸರಿಯಾಗಿ ಬರೆಯೋದಕ್ಕೆ ಆಗದೆ ಒದ್ದಾಡ್ತೇವೆ ಅಂತ ಹೇಳಿದ್ರೆ ಇದೇ ಕಾರಣ. 5ನೇ ತರಗತಿಯಿಂದ, ಕೆಲವು ಸರಿ 1ನೇ ತರಗತಿಯಿಂದ ನಾವು ಇಂಗ್ಲಿಷನ್ನ ಕಲ್ತಿರ್ತೀವಿ. ಶಾಲೆನಲ್ಲಿ ಹೇಳ್ಕೊಟ್ಟಿರ್ತಾರೆ, ಯಾವುದೇ ಸರ್ಕಾರಿ ಶಾಲೆನಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗಂತೂ ಆ, 1, 2, 3ನೇ ತರಗತಿನಲ್ಲೇ ಒಳ್ಳೆಯ ಇಂಗ್ಲಿಷ್ ಪಠ್ಯ ಪುಸ್ತಕಗಳು ಇದಾವೆ. 5ನೇ ತರಗತಿಯಿಂದ ಸಾಕಷ್ಟು ಗ್ರಾಮರ್ ಅನ್ನ ಕಲಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ನಾನು PUC ಹಂತದಲ್ಲಿ ಪಾಠ ಮಾಡಬೇಕಾದ್ರೆ ಮಕ್ಕಳು ಹೇಳ್ತಾರೆ ಇಂಗ್ಲಿಷ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ನೋ, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಆಸ್ ಎ ಲ್ಯಾಂಗ್ವೇಜ್. ವಿ ಹ್ಯಾವ್ ಮೇಡ್ ಇಟ್ ಡಿಫಿಕಲ್ಟ್ ಬೈ ನಾಟ್ ಲರ್ನಿಂಗ್ ಪ್ರಾಪರ್ಲಿ. ನಾವು ಅದನ್ನ ಸರಿಯಾಗಿ ಕಲಿಯೋದಕ್ಕೆ ಹೋಗದೆ ಅಥವಾ ಹೇಳ್ಕೊಟ್ಟಿದ್ದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೆ ನಾವು ಇಂಗ್ಲಿಷನ್ನ ಡಿಫಿಕಲ್ಟ್ ಮಾಡಿದ್ದೀವಿ.
ಮಾಡ್ಕೊಂಡಿದ್ದೀವಿ ರಾದರ್. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಈ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅನ್ನೋದಿದೆಯಲ್ಲ, ವೆರಿ ಸಿಂಪಲ್. ಅದರ ಮೂಲ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಏನು? ಒಬ್ರು ಹೇಳಿದ್ದನ್ನ ರೀಟೆಲ್ಲಿಂಗ್ ಸಮ್ವನ್ಸ್ ಕಾನ್ವರ್ಸೇಷನ್ ಟು ಸಮ್ ಅದರ್ ಪರ್ಸನ್. ಒಬ್ರು ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳುವಂಥದ್ದು. ಈಗ ಇದರಲ್ಲಿ ಎರಡು ದಾರಿ ಇದೆ. ಒಂದು ಡೈರೆಕ್ಟ್, ಅವ್ರು ಹೇಳಿದ್ದನ್ನ ಅವರು ಹೀಗಂದ್ರು ಅಂತ ಹೇಳಿ. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ರಾಜು ಹೇಳ್ದ, ನನಗೆ ಮ್ಯೂಸಿಕ್ ಇಷ್ಟ. ನನಗೆ ಮ್ಯೂಸಿಕ್ ಇಷ್ಟ. ಇದು ಡೈರೆಕ್ಟ್. ರಾಜು ಹೇಳಿದ ಮಾತನ್ನ ನಾನು ನೇರವಾಗಿ ಇನ್ನೊಬ್ಬರಿಗೆ ವರದಿ ಮಾಡ್ತಾ ಇದ್ದೀನಿ. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ನೀವು ಒಂದು ವಿಷಯ ಗಮನಿಸಬೇಕು, ಬರವಣಿಗೆನಲ್ಲಿ ಇನ್ವರ್ಟೆಡ್ ಕಾಮನ ಹಾಕ್ತೇವೆ. ಇನ್ವರ್ಟೆಡ್ ಕಾಮನ ಹಾಕ್ತೇವಲ್ಲ, ಡಬಲ್ ಇನ್ವರ್ಟೆಡ್ ಕಾಮ ಅಂತ ಹೇಳಿ, ಅದಕ್ಕೆ ಕೊಟೇಶನ್ ಮಾರ್ಕ್ ಅಂತ ಹೇಳ್ತೇವೆ. ಕೋಟ್ ಅಂದ್ರೆ ಕೊಟೇಶನ್. ಕೊಟೇಶನ್ ಕಮ್ಸ್ ಫ್ರಮ್ ದ ವರ್ಡ್ ಕೋಟ್. ಕೋಟ್ ಅಂದ್ರೆ ಬೇರೆಯವರ ಮಾತನ್ನ ಉದ್ಧರಿಸು, ರೆಫರ್ ಮಾಡು, ಅದನ್ನಲ್ಲಿ ಹೆಸರಿಸು ಅಂತ ಹೇಳಿ. ಈಗ ನೋಡಿ, ನಾನು ಮಾತಾಡ್ತಾ ಇರಬೇಕಾದ್ರೆ ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ಸೊ ಐ ಲೈಕ್ ಮ್ಯೂಸಿಕ್ ಅನ್ನೋದನ್ನ ಸ್ವಲ್ಪ ಧ್ವನಿ ಎತ್ತರಿಸಿ ನಾನು ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ಅದು ರಾಜು ಹೇಳಿದ್ದು ಅಂತ ನಿಮ್ಮ ಗಮನಕ್ಕೆ ಬರಬೇಕು ಅಂತ ಹೇಳಿ. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ಸೊ ಈ ರೀತಿ ಮಾತಾಡುವ ಸಂದರ್ಭದಲ್ಲಿ ಸ್ವಲ್ಪ ಧ್ವನಿಯನ್ನ ಏರಿಸಿ ಇನ್ನೊಬ್ಬರ ಗಮನವನ್ನ ಸೆಳಿತೇವೆ. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ಹಾಗೆ ಓದ್ತಾ ಇರಬೇಕಾದ್ರೆ, ರೀಡಿಂಗ್ ಮಾಡ್ತಾ ಇರೋರವರ ಗಮನವನ್ನ ಸೆಳೆಯಲಿಕ್ಕೆ ಡಬಲ್ ಇನ್ವರ್ಟೆಡ್ ಕಾಮನ್ನ ಹಾಕ್ತೀವಿ. ಹಾಗೆ ಮುಖ್ಯವಾದಂಥ ವಿಷಯ, ಯಾವುದಾದ್ರೂ ಪುಸ್ತಕದ ಹೆಸರು, ಇನ್ನೊಬ್ಬ ಮುಖ್ಯವಾದಂಥ ವ್ಯಕ್ತಿ, ಈ ಥರದ ವಿಷಯಗಳು ಬಂದಾಗ ಓದುಗರ ಗಮನವನ್ನ ಸೆಳಿಲಿಕ್ಕೆ ಸಿಂಗಲ್ ಇನ್ವರ್ಟೆಡ್ ಕಾಮ ಕೂಡ ಹಾಕ್ತೇವೆ. ಸೊ ಇದೆಲ್ಲವನ್ನ ಇಂಗ್ಲಿಷ್ನಲ್ಲಿ ಪಂಕ್ಚುಯೇಷನ್ ಅಂತ ಹೇಳ್ತಾರೆ. ಪಂಕ್ಚುಯೇಷನ್ ಅಂತ ಹೇಳಿದಾಗ ಕಾಮ, ಫುಲ್ ಸ್ಟಾಪ್, ಸೆಮಿಕೋಲನ್, ಕೋಲನ್ ಇವೆಲ್ಲವನ್ನ ನಾವು ಬಳಸ್ತೇವೆ. ಇದೆಲ್ಲದಕ್ಕೂ ಕೂಡ ನಿಯಮಗಳು ಇರುತ್ತೆ. ಸಾಮಾನ್ಯ ಇಂಗ್ಲಿಷ್ನಲ್ಲಿ ಪಂಕ್ಚುಯೇಷನ್ ಅಂತ ಹೇಳಿದಾಗ ಒಂದು ಕಾಮನ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ವಾಕ್ಯದ ಮೊದಲ ಪದದ ಮೊದಲ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು, ಕ್ಯಾಪಿಟಲ್ ಲೆಟರ್ ಅನ್ನ ಬಳಸಬೇಕು. ಇದು ಪಂಕ್ಚುಯೇಷನ್ ಒಂದು ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಪರಿಚಯ ಆಗಿರಬೇಕಾಗಿರುವಂತ ಒಂದು ರೂಲ್. ಹಾಗೆ ವಾಕ್ಯದಲ್ಲಿ ಎಲ್ಲೇ ನಾವು ನಾನು ಅನ್ನುವ ಪದವನ್ನ ಬಳಸಿದಾಗ, ಒಂದು ಅಕ್ಷರದ ಐ ಅನ್ನುವ ಪದವನ್ನ ನಾವು ಬಳಸಿದಾಗ, ಅದು ಎಲ್ಲೇ ಬರೆದ್ರೂ ಕೂಡ, ವಾಕ್ಯದಲ್ಲಿ ಆರಂಭದಲ್ಲಿ ಬರಲಿ, ಕೊನೆಯಲ್ಲಿ ಬರಲಿ, ಮಧ್ಯದಲ್ಲಿ ಬರಲಿ, ಎಲ್ಲಾದ್ರೂ ಬರಲಿ, ಐ ಅನ್ನುವಂತಹ ಪದ ಇರುತ್ತಲ್ಲ, ಅದು ಕ್ಯಾಪಿಟಲ್ ಅಲ್ಲೇ ಇರುತ್ತೆ ಅನ್ನೋದು ಪಂಕ್ಚುಯೇಷನ್ ರೂಲ್ ಆಗುತ್ತೆ. ಈ ಪಂಕ್ಚುಯೇಷನ್ ರೂಲ್ಸ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಮಗೆ ತುಂಬಾ ಮುಖ್ಯ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಅದನ್ನ ಕನ್ವರ್ಟ್ ಮಾಡಬೇಕಾದ್ರೆ, ಇಂಡೈರೆಕ್ಟ್ ಇಂದ ಡೈರೆಕ್ಟ್ ಕನ್ವರ್ಟ್ ಮಾಡಬೇಕಾದ್ರೆ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ, ಈ ಪಂಕ್ಚುಯೇಷನ್ ರೂಲ್ಸ್ ಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದಾಗ ಒಂದು ಡೈರೆಕ್ಟ್ ಇರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಇರುತ್ತೆ. ಸೊ ಈ ಪರೀಕ್ಷೆಯಲ್ಲಿ ನಮ್ಗೆ ಏನ್ ಮಾಡ್ತಾರೆ, ನಮ್ಮ ಕರ್ನಾಟಕ ರಾಜ್ಯ ಏನು ಸ್ಟೇಟ್ ಸಿಲೆಬಸ್ ಏನಿದೆ, ಈ ಸ್ಟೇಟ್ ಸಿಲೆಬಸ್ ನಲ್ಲಿ ಡೈರೆಕ್ಟ್ ನ ಕೊಟ್ಟು ಅದನ್ನ ಇಂಡೈರೆಕ್ಟ್ ಗೆ ಮಾಡ್ಲಿಕ್ಕೆ, ಬದಲಾಯಿಸ್ಲಿಕ್ಕೆ ಹೇಳ್ತಾರೆ. ಕನ್ವರ್ಷನ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್, ಅದನ್ನ ನಾವು ಏನಂತ ಕರಿತೇವೆ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೇವೆ. ಸೊ ರಾಜು ಸೆಡ್ ಐ ಲೈಕ್ ಮ್ಯೂಸಿಕ್. ರಾಜು ಸೆಡ್ ದಟ್ ಹಿ ಲೈಕ್ಡ್ ಮ್ಯೂಸಿಕ್. ರಾಜು ಹೇಳ್ತಾ ಇದ್ದ ಅವನಿಗೆ ಮ್ಯೂಸಿಕ್ ಇಷ್ಟ ಅಂತ. ಸೊ ಇಲ್ಲಿ ಐ ಲೈಕ್ ಮ್ಯೂಸಿಕ್, ನನಗೆ ಮ್ಯೂಸಿಕ್ ಇಷ್ಟ, ಅವನಿಗೆ ಮ್ಯೂಸಿಕ್ ಇಷ್ಟ. ನಾವೇನ್ ಮಾಡ್ತಾ ಇದ್ದೀವಿ, ನಾನು ಅನ್ನೋದನ್ನ ತೆಗೆದು ಅವನು ಅಂತ ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ, ಹಿ ಲೈಕ್ಡ್ ಮ್ಯೂಸಿಕ್, ಅವನಿಗೆ ಮ್ಯೂಸಿಕ್ ಇಷ್ಟ ಅಂತ ಹೇಳ್ತೇವೆ. ಅವನಿಗೆ ಇಷ್ಟವಂತೆ ಅಂತಾನೂ ಕೂಡ ನಾವು ಹೇಳ್ತೇವೆ. ಇಲ್ಲಿ ನಿಮಗೆ
ಸರಳವಾಗಿ ಇದನ್ನ ಅರ್ಥ ಮಾಡಿಸೋದಕ್ಕೆ ಇದೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ಹಂತದ ಆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಹಂತಗಳು ಇದಾವೆ. ಈಗ ವಾಟ್ಸ್ ದ ಡಿಫ್ರೆನ್ಸ್? ಈ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ಗೆ ಏನು ವ್ಯತ್ಯಾಸ? ವಾಟ್ಸ್ ದ ಡಿಫ್ರೆನ್ಸ್? ಯಾಕೆ ಸರ್ 5 ಮಾರ್ಕ್ಸಿಗೆ ಇದೊಂದು ಪ್ರಶ್ನೆ ಕೇಳ್ತೀರಿ, ಆಮೇಲೆ ತುಂಬಾ ಸರಿ ಅದರಲ್ಲೇ ಮಾರ್ಕ್ಸ್ ಹೋಗುತ್ತೆ ಅಂತ ಟೀಚರ್ ಬೇರೆ ಹೇಳ್ತಾರೆ, ನೀವು ಔಟ್ ತಗೊಳ್ಬೇಕು ಅಂತಿದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಕರೆಕ್ಟ್ ಆಗಿರಬೇಕು, ರಿಪೋರ್ಟೆಡ್ ಸ್ಪೀಚ್ ಅಂತ ಟೀಚರ್ ಹೇಳ್ತಾರೆ. ಇದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂತ ಆ, ಮಕ್ಕಳ ಪ್ರಶ್ನೆ. ಹೆಂಗೋ ಪಾಸ್ ಆದ್ರೂ ಸಾಕು ಸರ್, ಯಾಕೆ ಇದನ್ನ ಬಿಟ್ಬಿಡಿ ಸರ್, ನಮ್ಗೆ ಅದು ರಿಪೋರ್ಟೆಡ್ ಸ್ಪೀಚ್ ಅರ್ಥ ಆಗಲ್ಲ ಸರ್, ಬಿಟ್ಬಿಡಿ ಅಂತ ಹೇಳೋದು ಇನ್ನೊಂದು ವಿದ್ಯಾರ್ಥಿಗಳ ಗುಂಪು. ಇದರ ನಡುವೆ ಟೀಚರ್ಸ್ ಆಗಿ ನಾವು ಹೇಳ್ತೀವಿ, ಆ, ಆ, ನಿಮ್ಗಿದು ಕಷ್ಟ ಆಗ್ಬೋದು, ಹಾಗಾಗಿ ಇದನ್ನ ಬಿಟ್ಬಿಡಿ, ಇದರ ತಂಟೆಗೆ ಹೋಗಬೇಡಿ ಅಂತ. ನಾನಂತೂ ಕೆಲವು ಸರಿ ಸೆಕೆಂಡ್ PUC ಮಕ್ಕಳಿಗೆ ನೇರವಾಗಿ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ನಮಗೆ ಎಷ್ಟು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ ಪೇಪರ್ ಮೇಲೆ ನಾವು ಎಷ್ಟು ಬರಿತೀವಿ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ರಿಪೋರ್ಟೆಡ್ ಸ್ಪೀಚಿನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇ ಹಂತ ನಿಮಗೆ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಈಗ ಅಲ್ಲಿ ಐ ಲೈಕ್ ಮ್ಯೂಸಿಕ್ ಅಂತ ಒಂದು ವಾಕ್ಯನ ಹೇಳಿದೆ. ಹಿ ಲೈಕ್ಸ್ ಮ್ಯೂಸಿಕ್. ಈ ಐ ಲೈಕ್ ಮ್ಯೂಸಿಕ್, ಹಿ ಲೈಕ್ಸ್ ಮ್ಯೂಸಿಕ್, ಯಾಕೆ ಈ ವ್ಯತ್ಯಾಸ ಆಗ್ತಾ ಇದೆ? ಇದೆರಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆದ್ರೆ ಒಂದ್ ಕಡೆ ಐ ಲೈಕ್ ಅಂತ ಬರುತ್ತೆ, ಇನ್ನೊಂದ್ ಕಡೆ ಶಿ ಲೈಕ್ಸ್ ಮ್ಯೂಸಿಕ್ ಅಂತ ಹೇಳ್ತೀವಿ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಉತ್ತರ ಬರೆಯೋದು ಕಷ್ಟ ಆಗತ್ತೆ. ಪರ್ಟಿಕ್ಯುಲರ್ಲಿ ಸೆಕೆಂಡ್ PUC ಮಕ್ಕಳು ಒಂದು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ರಿಪೋರ್ಟೆಡ್ ಸ್ಪೀಚ್ ನ ನೀವು ಆನ್ಸರ್ ಮಾಡೋದು ಅಂತ ಹೇಳಿದ್ರೆ, ನೀವು ಸೆಕೆಂಡ್ PUC ನಲ್ಲಿ ಕಲಿಯುವಂತ ಎಲ್ಲ ಗ್ರಾಮರ್ ನನ್ನ ನಾಲೆಡ್ಜ್ ಇಲ್ಲಿ ಕೆಲ್ಸಕ್ಕೆ ಬರುತ್ತೆ ಅಂತ ಅರ್ಥ ಆಗಬೇಕು ನಿಮಗೆ. ಸೊ ಅದನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ಇನ್ನಷ್ಟು ವಿವರಿಸಿ ಹೇಳ್ತೇನೆ. ಈ ರಿಪೋರ್ಟೆಡ್ ಸ್ಪೀಚ್ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಹೋಗುವಂಥದ್ದು. ಈಗ ನಮ್ಮ ಒಂದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ ಡೈರೆಕ್ಟ್ ಅನ್ನೋದಿದೆಯಲ್ಲ, ಯಾಕೆ ಅದನ್ನ ಇಂಡೈರೆಕ್ಟ್ ಮಾಡಬೇಕು? ಯಾಕೆ ಅದನ್ನ ಇಂಗ್ಲಿಷ್ನ ಬಳಕೆನಲ್ಲಿ ತುಂಬಾ ಮುಖ್ಯ ಅಂತ ನಾವು ಹೇಳ್ತೇವೆ? ನಾನೀಗ ಒಂದು ಸಣ್ಣ ಆ, ಒಂದು ಘಟನೆಯನ್ನ ಉದಾಹರಣೆಯಾಗಿ ನಾನು ನಿಮಗೆ ಕೊಡ್ತೇನೆ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಎಷ್ಟೇ ಎಕ್ಸಾಂಪಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ. ಇದನ್ನ ಗಟ್ಟೊಡಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾನ್ಸೆಪ್ಟ್ ಮೊದಲು ಅರ್ಥ ಆದ್ರೆ ದೆನ್ ನೀವು ಅದರ ಎಕ್ಸಾಂಪಲ್ಸ್ ಅನ್ನ ಬಳಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅನ್ನ ನಮ್ಮ ಲೈಫಲ್ಲಿ ದಿನನಿತ್ಯ ಬಳಸ್ತೀವ ಅಂತ ಹೇಳಿದ್ರೆ, ಅಯ್ಯೋ ಪ್ರತಿ ದಿನನೂ ಬಳಸ್ತೀವಿ. ಕನ್ನಡದಲ್ಲಿ ಬಳಸ್ತೀರಾ ಅಂತ ಹೇಳಿದ್ರೆ, ಹೌದು ಖಂಡಿತ ಕನ್ನಡದಲ್ಲಿ ಬಳಸ್ತೇವೆ. ಇಂಗ್ಲಿಷ್ನಲ್ಲಿ ಬಳಸ್ತೀವಾ? ಹೌದು, ಇಂಗ್ಲಿಷ್ನಲ್ಲಿ ನೀವು ಮಾತಾಡಬೇಕಾದ್ರೆ ಯಾವಾಗ್ಲೂ ನಾವು ಇದನ್ನ ಬಳಸ್ತೇವೆ. ಒಬ್ರು ಮಾತಾಡಿದನ್ನ ಇನ್ನೊಬ್ರಿಗೆ ಹೇಳಬೇಕು, ಇದು ದಿನನಿತ್ಯ ನಡೀತಾ ಇರುತ್ತೆ ಅಲ್ವಾ? ಈಗ ಒಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳ್ತೇನೆ. ಸ್ವಲ್ಪ ಒಂದು 4-5 ನಿಮಿಷ ನೀವು ತಾಳ್ಮೆಯಿಂದ ಕೇಳ್ಕೊಳ್ಬೇಕು. ಈಗ ಒಂದು ಮನೆಯಲ್ಲಿ ಇಬ್ರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಅಕ್ಕ ಇದ್ದಾಳೆ, ಆ, ತಂಗಿನೂ ಇದ್ದಾಳೆ. ಈ ಒಂದಿನ ಸಂಜೆ ಅಕ್ಕ ಮನೆಗೆ ಬಂದಾಗ ತಂಗಿ ನೋಡ್ತಾಳೆ, ಅಕ್ಕ ಮೊಬೈಲಲ್ಲಿ ಏನೋ ನೋಡ್ಕೊಂಡು ಕೂತಿದ್ದಾಳೆ. ತಂಗಿಗೆ ತುಂಬಾ ಹೋಮ್ವರ್ಕ್ ಇರುತ್ತೆ, ಆ, ಮತ್ತೆ ಮತ್ತೆ ಬರೆಯುವಂಥದ್ದು ಇರುತ್ತೆ. ಒಂದು 20 ಪೇಜ್ ಬರಿಬೇಕು. ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಡ್ಬೇಕು ಅಂತಿರತ್ತೆ ಅಂತ ಇಟ್ಕೊಳ್ಳಿ. ಬರ್ತಾಳೆ, ಅಕ್ಕನ ಕೇಳ್ತಾಳೆ, ಏನೇ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ, ಏನು ಹೋಮ್ವರ್ಕ್ ಕೊಟ್ಟಿಲ್ವಾ ಅಂತ. ಅಕ್ಕ ಕಾಲೇಜ್ನಲ್ಲಿ ಓದ್ತಾ ಇರೋದು. ಅಕ್ಕ ಹೇಳ್ತಾಳೆ, ಏನಿಲ್ಲ ಇವತ್ತು ಹೋಮ್ವರ್ಕ್ ಎಲ್ಲ ಏನಿಲ್ಲ, ಫ್ರೀ ಇದ್ದೀನಿ ನಾನು ಅಂತ. ತಂಗಿಗೆ ಈ 20 ಪೇಜ್ ಬರೆಯೋದಿದೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಆ 20 ಪೇಜನ್ನ ಬರೆಯೋದಕ್ಕೆ ಅಕ್ಕಂದು ಹೆಲ್ಪ್ ಕೇಳ್ತಾಳೆ.
ಒಂದು 5 ಪೇಜ್ ಮಧ್ಯದಲ್ಲಿ ನೀನು ಬರ್ಕೊಟ್ಬಿಡು ಅಂತ ಕೇಳ್ತಾಳೆ. ತಪ್ಪದು, ಆದ್ರೆ 20 ಪೇಜ್ ಬರಿಬೇಕಲ್ಲ, ಹಂಗಾಗಿ ಒಂದು 5 ಪೇಜ್ ಬರ್ಕೊಟ್ಬಿಡು. ನಿನ್ನ ಹ್ಯಾಂಡ್ ರೈಟಿಂಗು ನನ್ನ ಹ್ಯಾಂಡ್ ರೈಟಿಂಗ್ ಥರನೇ ಇದೆ, ಟೀಚರಿಗೆ ಗೊತ್ತಾಗಲ್ಲ ಅಂತ ಹೇಳಿ ತಂಗಿ ಹೇಳ್ತಾಳೆ. ಆ ಅಕ್ಕ, ಮಗಲೇ ನೀನೇ ಬರ್ಕ, ನಿನ್ನ ಹೋಮ್ವರ್ಕ್ ನಾನು ಬರೆಯಲ್ಲ ಅಂತ ಅಕ್ಕ ಹೇಳ್ತಾಳೆ. ತಂಗಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಯಾಕಂದ್ರೆ ಒಂದು ವಾರದ ಹಿಂದೆ ಅಕ್ಕನಿಗೂ ಹಿಂಗೆ 40 ಪೇಜೋ 30 ಪೇಜೋ ಬರೆಯೋಕ್ಕಿದ್ದಾಗ ಒಂಚೂರು ಬರ್ಕೊಟ್ಬಿಡು ಅಂತ ಹೇಳಿ ಇವಳ ಕೈಲಿ ಒಂದು 5-6 ಪೇಜನ್ನು ಬರೆಸ್ಕೊಂಡಿರ್ತಾಳೆ. ತಂಗಿಗೆ ಸಿಟ್ಟು ಬಂತು. ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಪಾಪ ತಂಗಿ ಕೂತ್ಕೊಂಡು ಆ 20 ಪೇಜನ್ನು ಬರೆದು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಮಲಕ್ಕೊಂಡು. ಆಯ್ತು, ಏನಾಗಿತ್ತು, ಏನು ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿದ್ಲು. ತಂಗಿಗೆ ಸಿಟ್ಟಿತ್ತು. ಸರಿ, ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಸ್ಕೂಲ್ಗೆ ಹೊರಡಬೇಕು. ಅಮ್ಮ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಈರುಳ್ಳಿ, ಉಳ್ಳಾಗಡ್ಡಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ, ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡಿದ್ದಾರೆ. ನೋಡಿದ್ರೆ ರವೆ ಸ್ವಲ್ಪ ಕಡಿಮೆ ಇದೆ. ಟೈಮ್ ಆಗ್ತಾ ಇದೆ, 7:30 ಆಗೋಗಿದೆ. ಎಲ್ಲರೂ 8 ಗಂಟೆ 8:30ಗೆ ಮನೆಯಿಂದ ಹೊರಡಬೇಕು ಮಕ್ಕಳು. ಸೊ ತಂಗಿ ಅತ್ತಾನೆ ಎದ್ದು ಬರ್ತಾಳೆ. ಅಕ್ಕನೇ ಬಿರುಸು, ಅಂಗಡಿಗೆ ಹೋಗಿ ರವೆ ತರಲಿ ಅಂತ ಹೇಳ್ತಾಳೆ. ಯಾರು ಹೇಳೋದು? ಅಮ್ಮ ಹೇಳ್ತಾರೆ. ಸರಿ, ತಂಗಿ ಏನ್ ಮಾಡೋದು, ಸೀದಾ ರೂಮ್ಗೆ ಹೋಗಿ ಅಕ್ಕನಿಗೆ, ಎದಳೆ, ಅಂಗಡಿಗೆ ಹೋಗ್ಬೇಕು, ರವೆ ತರಬೇಕಂತೆ, ಅಮ್ಮ ಹೇಳ್ತಾ ಇದ್ದಾರೆ, ಎದಳು ಅಂತ ಹೇಳ್ತು. ಅವಳು ಇನ್ನೂ ನಿದ್ದೆ ಮುಡಲಿರ್ತಾಳೆ. ನಾನು ಹೋಗಲ್ಲ, ಹೋಗಲಿ ಅಂತ ಅಕ್ಕ ಹೇಳ್ತಾಳೆ. ಅಕ್ಕ ಏನು ಹೇಳೋದು? ನಾನು ಹೋಗಲ್ಲ ಅಂತ ಹೇಳಿದೆ. ಈಗ ತಂಗಿ ಯೋಚನೆ ಮಾಡ್ತಾ ಇದ್ಲು. ಏನ್ ಯೋಚನೆ ಮಾಡ್ತಾ ಇದ್ಲು? ನೆನ್ನೆ ನೋಡಿದ್ರೆ ನನಗೊಂದು ಹೆಲ್ಪ್ ಮಾಡು ಅಂದ್ರೆ ನೀನು ಹೆಲ್ಪ್ ಮಾಡಲಿಲ್ಲ, ಈಗ ನೋಡಿದ್ರೆ ಅಮ್ಮ ಅಂಗಡಿಗೆ ಹೋಗಕ್ಕೆ ನಿನಗೆ ಹೇಳಿದ್ರೆ ನೀನು ಹೋಗ್ತಾ ಇಲ್ಲ, ಮಾಡ್ತೀನಿ ನಿನಗೆ ಅಂತ ಹೇಳಿ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ, ಅವಳನ್ನ ಎಬ್ಬಿಸ್ದೆ, ನಾನು ಹೋಗಲ್ಲ, ಹೋಗೆ ಅಂದ್ಲು ಅಂತ ಹೇಳ್ತು. ಮೊದಲೇ ಟೆನ್ಷನ್ ಆಗಿರುತ್ತೆ, ಎಲ್ರೂ ಹೊರಡಬೇಕು, ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ರವೆ ಒಂದಿಲ್ಲ, ಒಂದ್ ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿ ಇದೆ, ಹೋಗಿ ತರಬೇಕು. ಸಿಟ್ಟು ಬರುತ್ತೋ ಇಲ್ವೋ? ಸೀದಾ ಅಮ್ಮ ಎದ್ದಳ್ತಾರೆ, ರೂಮ್ಗೆ ಹೋಗಿ ಮಾಂದ್ ಐ ಎದ ಅಂತ ಹೇಳ್ತಾರೆ. ತಂಗಿಗೆ ಖುಷಿ ಆಗತ್ತೆ. ಇದು ಡೈರೆಕ್ಟ್ ಸ್ಪೀಚ್. ಇದೇ ಘಟನೆನ ಇಂಡೈರೆಕ್ಟ್ ಅಲ್ಲಿ ಹೇಗಿರತ್ತೆ ಅಂತ ಸ್ವಲ್ಪ ನೋಡೋಣ. ಸ್ವಲ್ಪ ಇನ್ನೊಂದು ದಿನಕ್ಕೆ ಹೋಗೋಣ. ಮತ್ತೆ ಇನ್ನೊಂದು ಇನ್ಸಿಡೆಂಟ್. ಇದೇ ತಂಗಿ ಕಾಲೇಜ್ ಸ್ಕೂಲಿಂದ ಬರ್ತಾಳೆ. ಅಕ್ಕ ಮೊಬೈಲಲ್ಲಿ ಆರಾಮಾಗಿ ಏನು ವರ್ಕ್ ಇಲ್ಲ ಇವತ್ತು, ಹೋಮ್ ವರ್ಕ್ ಇಲ್ಲ ಅಂತ ಅಕ್ಕ ಕೂತಿರ್ತಾಳೆ. ತಂಗಿ ಒಂಚೂರು ಹೆಲ್ಪ್ ಮಾಡೆ ಅಂತ ಕೇಳ್ತಾಳೆ. ಆಯ್ತು ಕೊಡು, ಒಂದು ಕೆಲಸ ಮಾಡು, ನೀನೊಂದು 6 ಪೇಜ್ ಬರೆದ್ಬಿಟ್ಟು ಕೊಡು, ಮಧ್ಯದಲ್ಲಿ ಒಂದು 10 ಪೇಜ್ ನಾನು ಬರೀತೀನಿ, ಉಳಿದದನ್ನ ಆಮೇಲೆ 5 ಪೇಜ್ ನೀನೇ ಬರ್ಕೋ, ಅವಾಗ ಟೀಚರ್ಗೆ ಗೊತ್ತಾಗಲ್ಲ, ಡೌಟ್ ಬರಲ್ಲ ಅಂತ. ತಂಗಿ ಖುಷಿ ಆಗುತ್ತೆ. ಆಯ್ತು ಬರ್ಕೊಡು ಅಂತ ಹೇಳ್ತಾಳೆ. ಸರಿ, ಅಕ್ಕ ಬರ್ಕೊಟ್ಲು. ತಂಗಿನೂ ಬೇಗ ಎಲ್ಲ 9 ಗಂಟೆಗೆಲ್ಲ ಹೋಮ್ವರ್ಕ್ ಎಲ್ಲ ಮುಗೀತು. ಇಬ್ರು ಕೂತ್ಕೊಂಡು ಮೊಬೈಲಲ್ಲಿ ಒಂದೆರಡು ಹಾಡು ನೋಡಿದ್ರು, ಖುಷಿಯಾಗಿ ಮಲ್ಕೊಂಡ್ರು. ಮೊನ್ನೆ ದಿನ ಬೆಳಗ್ಗೆ ಮತ್ತೆ ಇವಳೆದ್ದು ಅಡುಗೆ ಮನೆಗೆ ಬರ್ತಾಳೆ. ಅಕ್ಕ ಇನ್ನು ಮಲಗಿರ್ತಾಳೆ. ಅಮ್ಮಂಗೆ ಸೇಮ್ ಟೆನ್ಷನ್, ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ರವೆ ಶಾರ್ಟೇಜ್ ಇದೆ. ಹೋಗಿ ಅಕ್ಕನ ಎಬ್ಬಿಸು, ರವೆ ತರಲಿ ಅಂತ ಅಮ್ಮ ಹೇಳ್ತಾರೆ. ಸರಿ, ಇವಳು ಹೋಗ್ತಾಳೆ. ಇದ್ದಾಳೆ, ರವೆ ತರಬೇಕಂತೆ ಅಂತ ಕೇಳ್ತಾಳೆ. ನಾವು ಹೋಗಲ್ಲ, ಹೋಗೆ ಅಂತ ಹೇಳಿ. ಈಗ ತಂಗಿ ಅಮ್ಮನಿಗೆ ವಾಪಸ್ ಹೇಳ್ಬೇಕಲ್ಲ, ರಿಪೋರ್ಟ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು? ಈಗ ರಾತ್ರಿ ಹೋಮ್ವರ್ಕಿಗೆಲ್ಲ ಸಪೋರ್ಟ್ ಮಾಡಿದ್ದಾಳೆ, ಎಲ್ಲ ಸರಿ. ಉಪ್ಪಿಟ್ಟು ರವೆ ತರ್ಲಿಕ್ಕೀಗ ಅವಳು ಅಂಗಡಿಗೆ ಹೋಗಕ್ ರೆಡಿ ಇಲ್ಲ. ಏನ್ ಮಾಡ್ಬೇಕು? ಸರಿ, ಬಂದ್ ಹೇಳ್ತಾಳೆ, ಅಮ್ಮ ಅವಳಿಗೆ ಹೋಗಕ್ ಆಗಲ್ವಂತೆ, ನಾನೇ ಹೋಗಿ ಬರ್ತೀನಿ. ಈಗ ಅಮ್ಮನಿಗೆ ಏನಾಗ್ಬೇಕು? ರವೆ ತರಬೇಕು, ಮಕ್ಕಳು ಸ್ಕೂಲ್ಗೆ ಹೊರಡೋ ಟೈಮ್ಗೆ ತಿಂಡಿ ರೆಡಿ ಮಾಡ್ಬೇಕಷ್ಟೇ ಅಲ್ವಾ? ಸೊ ಈಗ ತಂಗಿ ಏನಾದ್ರೂ ತಪ್ಪು ಮಾಡಿದ್ಲ ಅಂದ್ರೆ, ಇಲ್ಲ ನಾನು ಹೋಗಲ್ಲ, ಹೋಗೆ ಅಂತ ಹೇಳಿದ್ಲು. ಅದೇ ಅರ್ಥನ ತಂಗಿ ಅವಳು ಹೋಗಲ್ವಂತೆ ಅಂತ ಹೇಳಿದ್ಲು. ಸೊ ಒಬ್ರು ಹೇಳಿದ ಮಾತನ್ನ ನೇರವಾಗಿ ಹೇಳಿದಾಗ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಅವ್ರು ಹೀಗಂತ ಅಂದ್ರು ಅಂತ ಹೇಳಿ
ನಾವು ವರದಿ ಮಾಡೋರು ಇರ್ತೀವಲ್ಲ, ಮಾತಾಡೋರು ಇರ್ತಿಲ್ಲ, ನರೇಟ್ ಮಾಡ್ತೀವಲ್ಲ, ಅದನ್ನ ನಮ್ಮ ಮಾತಲ್ಲಿ ಹೇಳಿರ್ತೀವಿ. ಅರ್ಥ ಬದಲಾವಣೆ ಆಗಬಾರ್ದು. ಸೊ ಯಾಕೆ ಡೈರೆಕ್ಟ್ ಅಂತ ಹೇಳಿದ್ರೆ, ತಂಗಿಗೆ ನೆನ್ನೆ ಏನೂ ಸಪೋರ್ಟ್ ಮಾಡಿಲ್ಲ, ಈ ಅಕ್ಕನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸ್ದಾಗ ನೇರವಾಗಿ ಹೋಗಿ ಅಮ್ಮನ್ಗೆ ನಾನು ಹೋಗಲ್ಲ ಅಂದ್ಲು ಅಂತ ಹೇಳ್ತಾಳೆ. ಮೊದಲೇ ಟೈಮ್ ಆಗಿದೆ, ಎಲ್ರನ್ನೂ ರೆಡಿ ಮಾಡಬೇಕು. ಈ ಪಿ ಯು ಸಿ ಓದ್ತಿರೋ ಹುಡುಗಿ 8 ಗಂಟೆ 7:15 ಆದ್ರೂ ಇನ್ನೂ ಎದ್ದಿಲ್ಲ ಅಂತ ಹೇಳಿ ಅಮ್ಮನಿಗೆ ಸಿಟ್ಟು ಬಂದೇ ಬರುತ್ತೆ. ಒಂದು ಬಿಟ್ಟು ಉಗಿದು ಕಳಿಸ್ತಾರೆ. ದಿಸ್ ಇಸ್ ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್, ಅವಳು ಹೋಗಲ್ವಂತೆ. ಅವಾಗ ಕೇಳಿದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಹೋಗಲ್ಲ, ಅದರ ಪರಿಣಾಮ ಅವಳು ಹೋಗಲ್ವಂತೆ, ಇದರ ಪರಿಣಾಮ ವ್ಯತ್ಯಾಸ ಇದೆಯೋ ಇಲ್ವೋ? ಹಾ. ಇದನ್ನೇ ನಾವು ದಿನನಿತ್ಯ ಮಾತುಕತೆನಲ್ಲಿ ಬಳಸ್ತೀವಿ. ಇದನ್ನ ನಿಮ್ ಭಾಷೆಯಲ್ಲಿ ಹೇಳೋದಾದ್ರೆ ಫಿಟ್ಟಿಂಗ್ ಇಡೋದು, ತಂದ್ ಹಾಕೋದು ಅಂತೆಲ್ಲ ನಿಮ್ ಭಾಷೆನಲ್ಲಿ ಹೇಳ್ತೀರಿ. ಅಲ್ಲ, ನಾವು ಮಾತಾಡ್ತೀವಿ ದೊಡ್ಡವರು ಅಂತ ಇಟ್ಕೊಳ್ಳಿ. ಈ ಫಿಟ್ಟಿಂಗ್ ಇಡೋದು, ತಂದ್ ಹಾಕೋದು ಅಂತಿದ್ದಾಗ 100ಕ್ಕೆ 100 ಬಳಕೆ ಆಗೋದು ಡೈರೆಕ್ಟ್ ಸ್ಪೀಚ್. ಏನೋ ಅಡ್ಜಸ್ಟ್ ಮಾಡಬೇಕು ಅಂತಿದ್ದಾಗ ಬಳಕೆ ಆಗೋದು ಇಂಡೈರೆಕ್ಟ್ ಸ್ಪೀಚ್. ಒಬ್ರು ಹೇಳಿದ್ದನ್ನ ಅವರು ಹೇಳಿದ ಟೋನಲ್ಲಿ, ಧ್ವನಿನಲ್ಲಿ ಕೇಳಿಸ್ಕೊಳ್ಳೋರ್ಗೂ ಅದನ್ನ ತಲುಪಿಸ್ಬೇಕು ಅಂತಿದ್ರೆ, ಅಥವಾ ಅವರು ಹೇಳಿದ ಮಾತನ್ನ ಹಾಗೆ ರಿಪೀಟ್ ಮಾಡೋದ್ರಿಂದ ಕೇಳೋರಿಗೆ ಸರಿಯಾಗಿ ಅರ್ಥ ಆಗತ್ತೆ ಅನ್ನೋ ಉದ್ದೇಶ ಇದ್ದಾಗ ನಾವು ಡೈರೆಕ್ಟ್ ಸ್ಪೀಚ್ ಅನ್ನ ಬಳಸ್ತೇವೆ. ಈ ಅಕ್ಕ ತಂಗಿ ಉದಾಹರಣೆನ ಸುಮ್ಮನೆ ನಿಮ್ಗೆ ತಮಾಷೆಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದಷ್ಟೇನೆ. ಆದ್ರೆ ಉದ್ದೇಶ ಏನಂದ್ರೆ, ಹೇಳಿದವರ ಮಾತನ್ ಇರುತ್ತಲ್ಲ, ಅದೇ ಧ್ವನಿ, ಟೋನ್, ನಾನು ಹೋಗಲ್ಲ ಅಂತ ಹೇಳುವಂಥದ್ದು ನನಗೆ ಅರ್ಥ ಆಗಿದೆ, ನನಗೆ ಅರ್ಥ ಆಯ್ತು ಅಂತ ಹೇಳಿದಾಗ ಅಲ್ಲೊಂದು ಖಚಿತತೆ ಇರುತ್ತೆ ನೋಡಿ ಟೋನಲ್ಲಿ. ಎಸ್, ಟೋನ್. ಐ ನೋ, ಐ ನ್ಯೂ, ಐ ಅಂಡರ್ಸ್ಟುಡ್, ಐ ಅಂಡರ್ಸ್ಟುಡ್, ಶಿ ಸೆಡ್ ಐ ಅಂಡರ್ಸ್ಟುಡ್. ನನಗೆ ಅರ್ಥ ಆಯ್ತು ಅಂತ ಅವಳು ಹೇಳುದು. ನನಗೆ ಅರ್ಥ ಆಯ್ತು ಅನ್ನೋ ಒಂದು ಖಚಿತತೆ ನಾವು ಕೇಳೋರ್ಗೂ ತಲುಪಿಸ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ತೇವೆ. ಅವಳಿಗೆ ಅರ್ಥ ಆಯ್ತಂತೆ, ಅವಳಿಗೆ ಅರ್ಥ ಆಗಿತ್ತು ಅಂತ ಹೇಳೋದು ಇಂಡೈರೆಕ್ಟ್ ಆಗತ್ತೆ. ಸೊ ನೀವು ಮೀನಿಂಗ್ ಅನ್ನ ಎಲ್ಲೂ ಚೇಂಜ್ ಮಾಡಲ್ಲ, ಆದ್ರೆ ಒಂದು ಕನ್ನಡಿ ತರ ಒಬ್ರು ಹೇಳಿದ್ದನ್ನ ಹಾಗೆ ಇನ್ನೊಬ್ರಿಗೆ ಹೇಳ್ಬಿಟ್ರೆ ದಟ್ ಇಸ್ ಡೈರೆಕ್ಟ್. ಅವ್ರು ಹೀಗಂದ್ರು ಅಂತ ಹೇಳಿದ್ರೆ ಇಂಡೈರೆಕ್ಟ್. ಸೊ ಯಾಕೆ ರಿಪೋರ್ಟೆಡ್ ಸ್ಪೀಚ್ ನಮಗೆ ಬಹಳ ಇಷ್ಟ, ಅಥವಾ ಇಷ್ಟ ಅನ್ನೋದಕ್ಕಿಂತ ಬಹಳ ಮುಖ್ಯ ಅಂತ ಹೇಳಿದ್ರೆ, ಭಾಷೆನಲ್ಲಿ ಇದಕ್ಕೊಂದು ಪ್ರಯೋಜನ ಇದೆ, ಒಂದು ಯುಟಿಲಿಟಿ ಇದೆ, ಒಂದು ಕೆಲಸ ಇದೆ. ದಿನನಿತ್ಯ ನಾವು ಹೀಗೆ ಮಾತಾಡ್ತೀವೋ ಇಲ್ವೋ? ಮಾತಾಡ್ಲೇಬೇಕಾಗತ್ತಲ್ಲ. ಒಬ್ರು ಹೇಳಿದ್ದನ್ನ ಇನ್ನೊಬ್ರಿಗೆ ಹೇಳ್ಬೇಕು, ಅವ್ರು ಹೇಳಿದ್ದನ್ನ ಇವ್ರಿಗೆ ಹೇಳ್ತೇವೆ. ಕೆಲವು ಸರಿ ಜಗಳ ತಂದಾಕ್ತೀವಿ, ಕೆಲವು ಸರಿ ಜಗಳನ ತಡಿತೀವಿ, ಕೆಲವು ಸರಿ ಬೇಷ್ ಅನ್ಸೋ ಹಾಗೆ ಮಾಡ್ತೀವಿ, ಇನ್ ಕೆಲವು ಸರಿ ಬೈಸ್ತೀವಿ, ಉಗಿಸ್ತೀವಿ ಅಲ್ವಾ? ಈ ಎಲ್ಲಾ ಸಂದರ್ಭದಲ್ಲೂ ನಾವು ಬಳಸುವಂಥದ್ದು ಈ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಂತ ಹೇಳುತ್ತೆ. ಕನ್ನಡದಲ್ಲಿ ಇದೆಲ್ಲವನ್ನು ನಾವು ಬಳಸ್ತೇವೆ. ಸೊ ಇಂಗ್ಲಿಷ್ನಲ್ಲಿ ಇದನ್ನ ಬಳಸಬೇಕಾದಾಗ ಸ್ವಲ್ಪ ತಪ್ಪು ಮಾಡ್ಕೊಳ್ತೀವಿ, ಎಡವಟ್ಟು ಮಾಡ್ಕೊಳ್ತೀವಿ. ವಿ ಮೇಕ್ ಅ ಮಿಸ್ಟೇಕ್. ದಟ್ ಮಿಸ್ಟೇಕ್ ಹ್ಯಾಪನ್ಸ್ ಬಿಕಾಸ್ ಆಫ್ 2 ರೀಸನ್ಸ್. ಒಂದು, ಯಾಕೆ ಡೈರೆಕ್ಟ್ ಇಂಡೈರೆಕ್ಟ್ ಅನ್ನೋದು ಇಂಗ್ಲಿಷ್ನಲ್ಲಿ ಅಥವಾ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಇದೆ ಅನ್ನೋದನ್ನ, ಆ ಕಾನ್ಸೆಪ್ಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ದಟ್ಸ್ ಅ ಫಸ್ಟ್ ಮಿಸ್ಟೇಕ್. ದ ಸೆಕೆಂಡ್ ಮಿಸ್ಟೇಕ್, ಈ ಚೇಂಜಸ್ ಅನ್ನೋದು ಏನಿರುತ್ತಲ್ಲ, ಆ ಚೇಂಜಸ್ ಅನ್ನ ನಾವು ಹೇಗೆ ನೋಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ದೇ ಇರುವಂಥದ್ದು. ಡೈರೆಕ್ಟ್ ಇಂದ ಇಂಡೈರೆಕ್ಟಿಗೆ ಹೋಗ್ಬೇಕಾದ್ರೆ ಏನಾಗತ್ತೆ, ಈ ಕಾಮ, ಇನ್ವರ್ಟೆಡ್ ಕಾಮ ಇದೆಲ್ಲವನ್ನ ಬಳಸೋದಿಲ್ಲ. ಇದು ನಿಮಗೆ ಹೇಳಿರ್ತಾರೆ. ಟೆನ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಪರ್ಸನ್ ಐ ಇದ್ರೆ ಹಿ ಅಥವಾ ಶಿ ಮಾಡಬೇಕು. ಫಸ್ಟ್ ಪರ್ಸನ್ ಇದ್ರೆ ಅದನ್ನ ಥರ್ಡ್ ಪರ್ಸನ್ಗೆ ತಗೊಂಡು ಹೋಗ್ಬೇಕು. ಸೆಕೆಂಡ್ ಪರ್ಸನ್ ಇದ್ರೆ ಥರ್ಡ್ ಪರ್ಸನ್ಗೆ ತಗೊಂಡು ಹೋಗ್ಬೇಕು. ಇದೆಲ್ಲ ಹೇಳ್ತಾರೆ. ಅದೆಲ್ಲ ರೂಲ್ಸ್. ಆದ್ರೆ ಈ ರೂಲ್ಸ್ ಅನ್ನ ನಾವು ಮೊದಲು ಬಳಸಬೇಕು ಅಂತ ಹೇಳಿದ್ರೆ, ಈ ರೂಲ್ಸ್ ಅನ್ನ ಬಳಸೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಮಗೆ ಅರ್ಥ ಆಗ್ಬೇಕಾಗಿರೋದು ವೈ
reported speech is there, why we need to use direct or indirect, ಅಥವಾ ಯಾಕೆ ಇವರು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡೋದನ್ನ ಅಭ್ಯಾಸ ಮಾಡಿಸ್ತಾರೆ ನಮಗೆ, ಅದಕ್ಕೂ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕ್ವಶನ್ ಅನ್ನ ಆನ್ಸರ್ ಮಾಡಲಿಕ್ಕೆ ಬೇಕಾದ ನಾಲೆಡ್ಜ್ ನಮ್ಮ ತಲೆಗೆ ಬರಲ್ಲ. ನಾನು ಇದುವರೆಗೆ ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಮತ್ತೆ ಈ ಕ್ಲಾಸನ್ನ ಇನ್ನೊಂದು ಸರಿ ಕೇಳಿ, ನಿಮಗೆ ಕನ್ಫ್ಯೂಷನ್ ಇದ್ರೆ ಮುಂದಿನ ತರಗತಿಯಲ್ಲಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಬದಲಾಯಿಸಬೇಕಾದ್ರೆ ಏನು ನಿಯಮಗಳನ್ನು ನಾವು ಅನುಸರಿಸಬೇಕು ಅದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಆದರೆ ಬೇಸಿಕಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ನಡುವೆ ಏನು ಡಿಫರೆನ್ಸ್ ಇರುತ್ತೆ ಅನ್ನೋದನ್ನು ನಾನು ಕೊಟ್ಟ ಉದಾಹರಣೆ ಇದೆಯಲ್ಲ ಅದನ್ನು ಮತ್ತೆ ಕೇಳಿ ನೆನಪಲ್ಲಿ ಇಟ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಯಾವ ರೂಲ್ಸನ್ನು ಹೇಳಿದ್ರೂ ಪ್ರಯೋಜನ ಆಗಲ್ಲ, ಆಗ್ಬೋದಲ್ಲ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್, ಗುಡ್ ಬಾಯ್.